ನಮಸ್ಕಾರ ಸ್ನೇಹಿತರೆ, ನಾನು ಪ್ರವೀಣ್ ಕೋಲಾರದಿಂದ ಗಣಿತ ಮತ್ತು ವಿಜ್ಞಾನ ಸಂವಾಹಕ. ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನೇಕ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೀರೀಸ್ ನ ತರ್ತಾ ಇದ್ದೀವಿ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಶ್ರೇಣಿ. ಇದುವರೆಗೂ ನಾವು 11 ಸೆಷನ್ಗಳನ್ನ ಮುಗಿಸಿ ಇವತ್ತು ನಾವು 12ನೇ ಸೆಷನ್ ಮತ್ತು ಸ್ಪೆಷಲ್ ಸೆಷನ್ಗೆ ನಾನು ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ಬನ್ನಿ, ಈ 12ನೇ ಸೆಷನ್ ಏನೆಲ್ಲ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ರೆಡಿ ಆಗಿದೆ ಅಂತ ನೋಡೋಣ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಮತ್ತೊಂದು ಸೆಷನ್ಗೆ ನಿಮಗೆ ಸ್ವಾಗತ. ಸೈನ್ಸ್ ಅಂಡ್ ಟೆಕ್ನಾಲಜಿ ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳಲ್ಲೂ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಕ್ವೆಶ್ಚನ್ಸ್ ತುಂಬಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಸೆಷನ್ಗಳು ನಿಮ್ಮೆಲ್ಲರಿಗೂ ಉಪಯುಕ್ತ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಸಾಕಷ್ಟು ವಿಚಾರಗಳನ್ನ ಪ್ರತಿ ಸೆಷನ್ಗೂ ಹೊಸ ಹೊಸ ವಿಚಾರಗಳನ್ನ ತರ್ತಾ ಇದ್ದೀವಿ. ಇವತ್ತು ನಮ್ಮ 12ನೇ ಸೆಷನ್ಗೆ ನಿಮ್ಮೆಲ್ಲರನ್ನ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತು ನಾವು ನಿಮ್ಮೊಂದಿಗೆ ಏನನ್ನ ಚರ್ಚೆ ಮಾಡ್ತಾ ಇದ್ದೀವಿ? ಇವತ್ತು ನಾವು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇರುವಂತದ್ದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಗಳು, ಇಸ್ರೋ ವಿಚಾರವಾಗಿ. ಬನ್ನಿ, ಇಸ್ರೋ ಅಂದ್ರೆ ಏನು? ಇಸ್ರೋ ಯಾವ ರೀತಿ ತನ್ನ ಕೆಲಸವನ್ನ ಮಾಡ್ತಾ ಇದೆ? ಇದುವರೆಗೂ ಇಸ್ರೋ ಎಷ್ಟು ಸ್ಯಾಟಲೈಟ್ಸ್ ಗಳನ್ನ ನಮಗಾಗಿ, ನಮ್ಮ ಭಾರತಕ್ಕಾಗಿ ಮತ್ತು ಪ್ರಪಂಚಕ್ಕಾಗಿ, ಇತರ ದೇಶದ ಒಳಿತಿಗಾಗಿ ನಭೋಮಂಡಲದಲ್ಲಿ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಹಾರಿಸಿದೆ ಅನ್ನೋದನ್ನೆಲ್ಲ ನಾವು ಇವತ್ತು ನಮ್ಮ ತರಗತಿಯಲ್ಲಿ ನೋಡೋಣ. ಇದು ಒಂದು ಚರ್ಚ್, ತಿರುವನಂತಪುರಂನ ತುಂಬಾ ಹತ್ರ ಇರುವಂತ ಒಂದು ಚರ್ಚ್. ಇದು ಸೇಂಟ್ ಮೇರಿ ಮಗ್ಡಲೆನ್ ಚರ್ಚ್, ಎಲ್ಲಿ ಫಿಶಿಂಗ್ ವಿಲೇಜ್ ತುಂಬಾದಲ್ಲಿ. ಇದು ಯಾಕೆ ಇಷ್ಟೊಂದು ವಿಶೇಷ ಆಗಿದೆ ಅಂತಂದ್ರೆ, ಈ ಇಡೀ ನಾವು ಇವತ್ತು ಅನುಭವಿಸ್ತಾ ಇರುವಂತ ತಂತ್ರಜ್ಞಾನದ ಮತ್ತು ಹೊಸ ಹೊಸ ಚಾನೆಲ್ಗಳ ಅಥವಾ ಇನ್ನಾವುದೇ ಉಪಗ್ರಹದ ಅನುಕೂಲಗಳು ಪ್ರಾರಂಭವಾದದ್ದು ಈ ಚರ್ಚ್ನಿಂದ ಅಂತಂದ್ರೆ ನಿಮ್ಮೆಲ್ರಿಗೂ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಪಾದ್ರಿಯ ಮನೆಯಲ್ಲಿ ಕುಳಿತು ದೇಶದ ವಿಜ್ಞಾನಿಗಳು ಭಾರತದ ಬಾಹ್ಯಾಕಾಶದ ಯೋಜನೆಯನ್ನ ರೂಪಿಸ್ತಾರೆ. ಇವತ್ತು ಈ ಚರ್ಚ್ ಈಗಲೂ ಹಾಗೇ ಇದೆ. ಇದು ಒಂದು ಮ್ಯೂಸಿಯಂ ಆಗಿ ನಮ್ಮ ಕಣ್ಣು ಮುಂದೆ ನಿಂತಿದೆ. ತಿರುವನಂತಪುರದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಭಾರತಕ್ಕೆ ಉಪಗ್ರಹಗಳ ಒಂದು ಹೊಸ ಮನ್ವಂತರ ಈ ಚರ್ಚ್ನಿಂದ ಶುರುವಾಗತ್ತೆ. ಬನ್ನಿ, ಏನೇನೆಲ್ಲ ಆಯ್ತು ಘಟನೆಗಳು ನೋಡ್ತಾ ಹೋಗೋಣ. ಈ ಎಲ್ಲದಕ್ಕೂ ಕಳಶಪ್ರಾಯರಾಗಿ ನಿಂತ್ಕೊಳ್ಳುವಂಥವ್ರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು, ದೇಶದ ಅಪ್ರತಿಮ ವಿಜ್ಞಾನಿ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಕನಸಿನ ಕೂಸು ಈ ಇಸ್ರೋ. ಅದ್ರ ಜೊತೆಗೆ ಮತ್ತೊಬ್ಬ ಧುರೀಣ ಸತೀಶ್ ಧವನ್. ಇವರಿಬ್ಬರನ್ನ ನಾವು ನೆನೆಸ್ಕೊಳ್ಳದೆ ಯಾವುದೇ ಕಾರಣಕ್ಕೂ ಇಸ್ರೋ ವಿಚಾರಗಳನ್ನ ಮಾತನಾಡೋ ಹಾಗೆ ಇಲ್ಲ ಮತ್ತು ಮಾತನಾಡಕ್ ನಮ್ಗೆ ಯಾವುದೇ ರೀತಿಯ ಹಕ್ಕು ಇರಲ್ಲ. ಹಾಗಾಗಿ ನಾವು ಸತೀಶ್ ಧವನ್ ರವರಿಗೆ ಮತ್ತು ವಿಕ್ರಮ್ ಸಾರಾಭಾಯಿ ರವರಿಗೆ ಒಂದು ಸಲಾಂ ಕೊಟ್ಟು ನಾವು ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಹೀಗೆಯೇ ಸತೀಶ್ ಧವನ್ ರವರು ಮತ್ತು ವಿಕ್ರಮ್ ಸಾರಾಭಾಯಿ ರವರು ತಮ್ಮ ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡಿದ್ರು. ಅದರ ಸಲುವಾಗಿ ಇವತ್ತು ನಾವು ಹ್ಯಾಸಲ್ ಫ್ರೀ ಇಂಟರ್ನೆಟ್ ನ ಅನುಭವಿಸ್ತಾ ಇದೀವಿ. ಎಲ್ಲಂದ್ರಲ್ಲ ನಾವು ಹೋಗೋದಿಕ್ಕೆ ಗೂಗಲ್ ಮ್ಯಾಪ್ಸ್ ನ ಬಳಸ್ಕೊತಾ ಇದ್ದೀವಿ. ದೇಶದ ಮೂಲೆ ಮೂಲೆಯಿಂದ ಮಾತನಾಡಬಹುದು ಮತ್ತು ಪ್ರಪಂಚದ ಯಾವುದೇ ಮೂಲೆಯಿಂದ ಇನ್ನೊಬ್ಬ ವ್ಯಕ್ತಿ ಬೇರೊಂದು ಮೂಲೆಯಲ್ಲಿ ಕೂತಿದ್ರೂ ಸಹ ಮಾತನಾಡೋದಿಕ್ಕೆ, ವಿಡಿಯೋ ಕಾಲ್ ಮಾಡೋದಿಕ್ಕೆ ಅವಕಾಶ ಆಗಿದೆ. ಇವೆಲ್ಲ ಪ್ರಾರಂಭ ಆಗದ್ದು ಡಾಕ್ಟರ್ ಸಾರಾಭಾಯಿ ಮತ್ತು ರಾಮನಾಥನ್ ರವರು ಇನ್ಕೋಸ್ಪಾರ್ ಅನ್ನೋ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ರಿಂದ, ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಅಂತ. ಇನ್ಕೋಸ್ಪಾರ್, ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್, 1962ರಲ್ಲಿ ಪ್ರಾರಂಭವಾದ ಈ ಸಂಸ್ಥೆ ನಿಧಾನವಾಗಿ ತನ್ನ ಹೆಜ್ಜೆಗಳನ್ನ ಇಡ್ತಾ ಬಂತು. ಹಾಗೆಯೇ 1969 15 ಆಗಸ್ಟ್, ನಾವು 15 ಆಗಸ್ಟ್ ನಂತೂ ಯಾವತ್ತೂ ಮರೆಯಲ್ಲ ಭಾರತೀಯರಾಗಿ. ಆದರೆ ಈ 15 ಆಗಸ್ಟ್ 1969 ಸಹ ನಾವು ಮರೆಯೋ ಹಾಗಿಲ್ಲ. ಅವತ್ತು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್
ISRO ಜನ್ಮ ತಾಳಿತು. ಅನೇಕ ಆಸೆಗಳನ್ನ ಮತ್ತು ಹೊಸ ಹೊಸ ವಿವಿಧ ಉದ್ದೇಶಗಳನ್ನ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತೀಯತೆಯನ್ನ ಹೊತ್ತು 1969ರಲ್ಲಿ ಇಸ್ರೋ ಪ್ರಾರಂಭವಾಯಿತು. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಥವಾ ಸಂಸ್ಥೆ. ಹೀಗೆ ಪ್ರಾರಂಭವಾದಂತಹ 1969ರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತೂ ಸಹ ಅತ್ಯಂತ ಶ್ರೇಷ್ಠತಮವಾದ ಸಾಧನೆಯನ್ನ ತೋರ್ತಾನೆ ಬರ್ತಾ ಇದೆ. ಇದಕ್ಕೆ ಅಲ್ಲಿ ಶ್ರಮಿಸ್ತಾ ಇರುವಂತ ಸಾವಿರಾರು ನೌಕರರು ಎಲ್ಲರೂ ಅಭಿನಂದನಾರ್ಹರು ಅಲ್ವಾ? ಹಾಗಾದ್ರೆ ಈ ಸಂಸ್ಥೆ ಇದುವರೆಗೂ ಮಾಡಿರೋ ಸಾಧನೆಗಳು ಏನೇನು ಅಂತ ಒಮ್ಮೆ ನೋಡ್ಬಿಡೋಣ ಬನ್ನಿ. ಇದುವರೆಗೂ ಸುಮಾರು 111 ಸ್ಪೇಸ್ ಕ್ರಾಫ್ಟ್ ಮಿಷನ್ ಗಳನ್ನ ಇದು ಮಾಡಿದೆ. ಒಟ್ಟು 111 ಸ್ಪೇಸ್ ಕ್ರಾಫ್ಟ್ ಮಿಷನ್ಗಳು, 80 ಲಾಂಚ್ ಮಿಷನ್ಗಳು, 12 ಸ್ಟೂಡೆಂಟ್ ಸ್ಯಾಟಲೈಟ್ಸ್ ನ ಇದು ಹಾರಿಸಿದೆ, 2 ರೀ ಎಂಟ್ರಿ ಮಿಷನ್ಗಳು ಮತ್ತು ಇದು ತುಂಬಾ ಮುಖ್ಯ ನಮಗೆ 342 ಫಾರಿನ್ ಸ್ಯಾಟಲೈಟ್ಸ್ ನ ಹಾರಿಸಿದೆ. ಸುಮಾರು 30ಕ್ಕೂ ಹೆಚ್ಚು ದೇಶಗಳ ಫಾರಿನ್ ಸ್ಯಾಟಲೈಟ್ಸ್ ನ ಹಾರಿಸೋದಿಕ್ಕೆ ಈ ನಮ್ಮ ಭಾರತದ ಈ ಬಾಹ್ಯಾಕಾಶ ಸಂಸ್ಥೆ ನೆರವಾಗಿದೆ. ಕೇವಲ 4-5 ದೇಶಗಳು ಮಾತ್ರ ಈ ನಿಟ್ಟಿನಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇರೋದು. ಅಂಥದ್ರಲ್ಲಿ ಭಾರತನೂ ಒಂದಾಗಿದೆ ಅಂತಂದ್ರೆ ಅದು ನಿಮ್ಮೆಲ್ಲರ ಹೆಮ್ಮೆಯ ವಿಷಯ. ಇಸ್ರೋದಲ್ಲಿ ಮೊದಲು ಉಪಗ್ರಹ ಆರ್ಯಭಟ 1975ರಲ್ಲಿ ಈ ಒಂದು ಸುಮಾರು 300 ಕೆಜಿಗೂ ಹೆಚ್ಚು ತೂಕ ಇದ್ದ ಈ ಆರ್ಯಭಟ ಬಾಹ್ಯಾಕಾಶವನ್ನ ತಲುಪಿ ತನ್ನ ಕೆಲಸವನ್ನ ಮುಗಿಸಿಕೊಂಡು ಸಕ್ಸಸ್ಫುಲ್ ಆಗಿ ಕೆಲಸ ನಿರ್ವಹಿಸಿತು. ಅಲ್ಲಿಂದ ಪ್ರಾರಂಭವಾದಂತಹ ನಮ್ಮ ಉಪಗ್ರಹ ಬೇಟೆ ಇಂದಿಗೂ ಮರೆತಿಲ್ಲ, ಇಂದಿಗೂ ನಿಂತಿಲ್ಲ ಮತ್ತು ಹೊಸ ಹೊಸ ಅನ್ವೇಷಣೆಗಳಿಗೆ, ಹೊಸ ಹೊಸ ಆಲೋಚನೆಗಳಿಗೆ ಯಾವತ್ತೂ ಮುಂದಾಗುತ್ತಾನೆ ಇದೆ. ಇದ್ರ ಜೊತೆಗೆ ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಇದ್ರೆ ಮಾತ್ರ ಇಸ್ರೋ ತನ್ನ ಕಾರ್ಯಗಳನ್ನ ನೆರವೇರಿಸೋದಕ್ಕೆ ಸಾಧ್ಯ ಇಲ್ಲ. ಇಸ್ರೋ ಹಲವಾರು ಉಪಶಾಖೆಗಳನ್ನ ಹಲವಾರು ಭಾಗಗಳಲ್ಲಿ ಹೊಂದಿದೆ. ಅದರಲ್ಲಿ ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ತಿರುವನಂತಪುರಂ ಅಲ್ಲಿದೆ. ಲಿಕ್ವಿಡ್ ಪ್ರಪಲ್ಷನ್ ಸಿಸ್ಟಮ್ ಸೆಂಟರ್ ತಿರುವನಂತಪುರಂ ಮತ್ತು ಬೆಂಗಳೂರು ಎರಡೂ ಕಡೆ ಇದೆ. ಇಲ್ಲಿ ನಾವು ನೋಡಬಹುದು ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ಅಹಮದಾಬಾದ್, ಸೆಮಿಕಂಡಕ್ಟರ್ ಲ್ಯಾಬೋರೇಟರಿ ಚಂಡೀಗಢ, ನ್ಯಾಷನಲ್ ಅಟ್ಮಾಸ್ಫೆರಿಕ್ ರಿಸರ್ಚ್ ಲ್ಯಾಬೋರೇಟರಿ ತಿರುಪತಿ, ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಅಹಮದಾಬಾದ್, ನಾರ್ತ್ ಈಸ್ಟರ್ನ್ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಶಿಲಾಂಗ್. ಇದಷ್ಟೇ ಅಲ್ಲ, ಇಲ್ಲಿ ನಾನು ಕೊಟ್ಟಿರುವಂತ ಲಿಸ್ಟ್ ಎಕ್ಸಾಸ್ಟಿವ್ ಅಲ್ಲ, ಅತ್ಯಂತ ಕಡಿಮೆ ಇದು. ಇಸ್ರೋ ಸಾಧನೆಗಳನ್ನ ನಾವು ಓದಬೇಕಾದ್ರೆ ಅವರ ವೆಬ್ಸೈಟ್ ಅನ್ನು ಸಹ ನಾವು ನೋಡಬಹುದು. ಅಲ್ಲೂ ಸಾಕಷ್ಟು ವಿವರಗಳು ನಮಗೆ ಸಿಗುತ್ತೆ. ಇಲ್ಲಿ ಕೊಟ್ಟಿರೋದು ಕೇವಲ ಕೆಲವು ಮಾತ್ರ ಅತ್ಯಂತ ಮುಖ್ಯವಾದದ್ದು. ಹಾಗಾದ್ರೆ ಈ ಇಸ್ರೋನ ಈಗಿನ ಹೆಡ್ ಅಥವಾ ಚೇರ್ಮನ್ ಶ್ರೀಯುತ ಕೆ ಶಿವನ್ ರವರು, ಇವರ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಪ್ರಗತಿಶೀಲ ಕೆಲಸಗಳು ನಡೀತಾ ಇವೆ ಮತ್ತು ಮುಂದೆಯೂ ನಡೆಯುತ್ತವೆ. ಹಾಗಾಗಿ ಇವರು ಸಹ ಎಲ್ಲ ರೀತಿಯ ಅಭಿನಂದನೆಗೆ ಅರ್ಹರೇ ಸರಿ. ಇಷ್ಟೊಂದೆಲ್ಲ ಕೆಲಸ ಮಾಡುವಂತ ಈ ಇಸ್ರೋ ಇದರ ಮುಖ್ಯ ಸ್ಥಾನ, ಇದರ ಹೃದಯ ಸ್ಥಾನ ಇರೋದು ಎಲ್ಲಿ? ಇರೋದು ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ. ಇದು ನಮ್ಮೆಲ್ಲರ ಹೆಮ್ಮೆಯೂ ಹೌದು. ಬೆಂಗಳೂರಿನಲ್ಲಿ ಇದ್ಕೊಂಡು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನೀವು ಎಷ್ಟು ಲಕ್ಕಿ ನೋಡಿ. ಕೃತಕ ಉಪಗ್ರಹಗಳನ್ನ ಈ ಇಸ್ರೋ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಕಡೆ ಕಳಿಸುತ್ತೆ, ಬೇರೆ ಬೇರೆ ಸಂದರ್ಭಗಳಲ್ಲಿ. ಹಾಗಾದ್ರೆ ಕೃತಕ ಉಪಗ್ರಹಗಳ ವಿಧಗಳು ಎಷ್ಟು? ಈ ಕೃತಕ ಉಪಗ್ರಹಗಳನ್ನ ಇಸ್ರೋ ಒಟ್ಟು 7 ಕ್ಯಾಟಗರಿ ಅಂತ ಮಾಡ್ಕೊಂಡಿದೆ. ಮೊದಲನೇದಾಗಿ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅಥವಾ ಸಂಪರ್ಕ ಉಪಗ್ರಹಗಳು. ಇನ್ಸಾಟ್ ಅಂತ ರೀತಿ ಇರುವಂತ ಉಪಗ್ರಹಗಳು ಕಮ್ಯುನಿಕೇಶನ್ ಸ್ಯಾಟಲೈಟ್ಸ್. ಇದ್ರ ಮೂಲಕ ನಾವು
ದೂರ ಸಂಪರ್ಕ ಸಾಧನೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಎರಡನೆಯದ್ದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್. ಭೂಮಿಯನ್ನ ಗಮನಿಸಿ ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ವಿಚಾರಗಳು ಮತ್ತು ಅಲ್ಲಿ ಬೇಕಾದಂತಹ ಮಾರ್ಪಾಡುಗಳು, ಅಲಾರ್ಮಿಂಗ್ ಸಿಸ್ಟಮ್ಸ್ ಇವೆಲ್ಲವನ್ನ ಡೆವಲಪ್ ಮಾಡೋದಿಕ್ಕೆ ನಾವು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ನ ಬಳಸ್ಕೋತೀವಿ. ಮೂರನೆಯದು ಸೈಂಟಿಫಿಕ್ ಸ್ಪೇಸ್ ಕ್ರಾಫ್ಟ್. ಹೊಸ ಹೊಸ ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಭಾಗಗಳನ್ನ ನೋಡೋದಿಕ್ಕೆ, ಅಳಿಯೋದಿಕ್ಕೆ ಮತ್ತು ತಿಳ್ಕೊಳ್ಳೋದಿಕ್ಕೆ ಸ್ಪೇಸ್ ಕ್ರಾಫ್ಟ್ ನ ಬಳಸ್ಕೋತಾರೆ. ನಾಲ್ಕನೆಯದು ನ್ಯಾವಿಗೇಷನ್ ಸ್ಯಾಟಲೈಟ್ಸ್. ಯಾವ್ಯಾವುದು ಎಲ್ಲೆಲ್ಲಿ ಎಷ್ಟು ಮೂವ್ ಆಯ್ತು, ಎಷ್ಟು ನಡೀತಾ ಇದೆ, ಪ್ರಗತಿ ಯಾವ್ಯಾವ್ದ್ರದ್ದು ಎಷ್ಟಾಗ್ತಾ ಇದೆ ಅನ್ನೋದನ್ನೆಲ್ಲ ಹುಡುಕೋದಿಕ್ಕೆ ನ್ಯಾವಿಗೇಷನ್ ಸ್ಯಾಟಲೈಟ್ಸ್. ಐದನೇದು ಎಕ್ಸ್ಪೆರಿಮೆಂಟಲ್ ಸ್ಯಾಟಲೈಟ್ಸ್. ಎಷ್ಟೋ ವೇಳೆ ಇಸ್ರೋ ತನ್ನ ಸ್ಯಾಟಲೈಟ್ಸ್ ನ ಎಕ್ಸ್ಪೆರಿಮೆಂಟ್ಗೋಸ್ಕರ ಬಿಡುತ್ತೆ, ಅದನ್ನ ಜಾಹೀರ್ ಮಾಡಲ್ಲ, ಅದನ್ನ ಪಬ್ಲಿಕ್ಕೂ ಮಾಡಲ್ಲ ಅವರು. ಆರನೆಯದು ಸ್ಮಾಲ್ ಸ್ಯಾಟಲೈಟ್ಸ್. ಚಿಕ್ಕ ಚಿಕ್ಕ ಸ್ಯಾಟಲೈಟ್ ಗಳನ್ನು ಬೇಕಾದಷ್ಟು ಇಸ್ರೋ ತನ್ನ ಅನುಕೂಲಕ್ಕಾಗಿ ಮತ್ತು ದೇಶದ ಅನುಕೂಲಕ್ಕಾಗಿ ಬಿಟ್ಟಿದ್ದಿದೆ. ಮತ್ತು ಕೊನೆಯದಾಗಿ ಸ್ಟೂಡೆಂಟ್ ಸ್ಯಾಟಲೈಟ್ಸ್. ಸ್ಪೇಸ್ ಸೈನ್ಸ್ ಅಲ್ಲಿ ರಿಸರ್ಚ್ಗೋಸ್ಕರ ಯಾರ್ಯಾರು ಇರ್ತಾರೆ ಮತ್ತು ರಿಸರ್ಚ್ ಮಾಡ್ತಾ ಇರ್ತಾರೆ ಅಂತವರ ರಿಸರ್ಚ್ಗಳು ಅನುಕೂಲ ಆಗ್ಲಿ ಅಂತ ಈ ಸ್ಟೂಡೆಂಟ್ ಸ್ಯಾಟಲೈಟ್ಸ್ ನ ಆಗಾಗ ಇಸ್ರೋ ಬಿಡ್ತಾ ಇರುತ್ತೆ. ಇಸ್ರೋ ಮೊದಲು ಪ್ರಾರಂಭ ಆದಾಗ ಅದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿನಲ್ಲಿತ್ತು, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಲ್ಲಿತ್ತು. ನಂತರ ಅದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿಗೆ ಬಂತು ಮತ್ತು ಈಗ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡರ್ ಅಲ್ಲಿ ಈ ಇಸ್ರೋ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಈ ಸ್ಯಾಟಲೈಟ್ಸ್ ನ ಅಂತರಿಕ್ಷಕ್ಕೆ ಕಳಿಸೋದಾದ್ರೂ ಹೇಗೆ? ಈ ಸ್ಯಾಟಲೈಟ್ ನ ಕಳಿಸೋದಿಕ್ಕೆ ನಾವೀಗಾಗಲೇ ಚರ್ಚೆ ಮಾಡಿರೋ ಹಾಗೆ ರಾಕೆಟ್ಗಳೇ ಸಾಧನಗಳು. ಭಾರತ ತನ್ನದೇ ಆದ ರಾಕೆಟ್ಗಳನ್ನ, ಬೇಕಾದಷ್ಟು ರಾಕೆಟ್ಗಳನ್ನ ಸ್ಥಾಪನೆ ಮಾಡಿದೆ ಮತ್ತು ಒಂದೇ ರೀತಿಯ ರಾಕೆಟ್ಗಳನ್ನ ಮತ್ತೆ ಮತ್ತೆ ಉಪಯೋಗಿಸಿ, ಅಂದ್ರೆ ಒಂದೇ ರೀತಿಯ ರಾಕೆಟ್ಗಳನ್ನ 25 ಸಾರಿ ಉಡ್ಡಾವಣೆ ಮಾಡಿರುವಂತ ಎಕ್ಸಾಂಪಲ್ಸ್ ಸಹ ನಮ್ಮಲ್ಲಿದೆ. ರಾಕೆಟ್ಗಳಲ್ಲಿ ಅತ್ಯಂತ ಮೊದಲ ರಾಕೆಟ್ SLV-3. SLV ಅಂದ್ರೆ ಸ್ಪೇಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಇದು ಭಾರತದ ಪ್ರಪ್ರಥಮ ರಾಕೆಟ್. ಮತ್ತು ಇದರ ನಂತರ ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಇದಕ್ಕೊಂದು ಎ ಸೇರಿಸಿದ್ರೆ ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇವೆರಡೂ ಸಹ ರಾಕೆಟ್ಗಳೇ. ಈ ರಾಕೆಟ್ಗಳನ್ನ ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ ರಾಕೆಟ್ ತಂತ್ರಜ್ಞಾನದಲ್ಲಿ ರಾಕೆಟ್ನ ಮುಂಭಾಗದಲ್ಲಿ ಇಟ್ಟು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾರೆ. ಅದ್ರ ಜೊತೆಗೆ PSLV ಅಂದ್ರೆ ಇದೆಲ್ಲ, ಈ ಅಬ್ರಿವಿಯೇಷನ್ಸ್ ಎಲ್ಲ ಜ್ಞಾಪಕ ಇಟ್ಕೋಬೇಕು ಸ್ನೇಹಿತರೆ. ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, PSLV. ನಾವು ಮುಂದೆ ನೋಡ್ತೀವಿ ಪೋಲಾರ್ ಸ್ಯಾಟಲೈಟ್ಸ್ ಅಂದ್ರೆ ಯಾವುದು ಅಂತ. ಈಗಾಗಲೇ ನಾನು ಕಳೆದ ತರಗತಿಯಲ್ಲೇ ನಿಮ್ಗೆ ಪೋಲಾರ್ ಸ್ಯಾಟಲೈಟ್ಸ್ ಅಂದ್ರೆ ಏನು, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಅಂದ್ರೆ ಏನು ಅಂತ ಹೇಳಿದ್ದೆ. ಮತ್ತೊಮ್ಮೆ ನಿಮ್ಗೆ ಅದನ್ನ ನೆನಪು ಮಾಡ್ತೀನಿ. ನಮ್ಮ ಭೂಮಿ, ಈ ಭೂಗ್ರಹ ಈ ತರ ಇದ್ರೆ ಇಲ್ಲಿ ನಾರ್ತ್ ಪೋಲ್ ಮತ್ತು ಇಲ್ಲಿ ಸೌತ್ ಪೋಲ್ ಇರೋದು. ಈ ಪೋಲಾರ್ ಸ್ಯಾಟಲೈಟ್ಸ್ ಏನ್ ಮಾಡುತ್ತೆ, ನಾರ್ತ್ ಇಂದ ಸೌತ್ಗೆ ಹೋಗುವಂಥದ್ದು. ಹಿಂಗೆ ಒಂದು ಟ್ರಾಜೆಕ್ಟರಿನಲ್ಲಿ ಹೋಗ್ತಾ ಇರತ್ತದು. ಹೀಗೆ ನಾರ್ತ್ ಇಂದ ಸೌತ್ಗೆ ಹೋಗುವಂತ ಸ್ಯಾಟಲೈಟ್ಸ್ ನ ಪೋಲಾರ್ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಅದ್ರ ಜೊತೆಗೆ GSLV Mark II. GSLV ಅಂದ್ರೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. GSLV Mark II ಮತ್ತು GSLV Mark III ಇವೆರಡೂ ಸಹ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್. ಹಾಗಾದ್ರೆ ಈ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂದ್ರೆ ಏನು ಅಂತ ನೋಡ್ಬಿಡೋಣ. ಈಗಾಗಲೇ ನಾನು ನಿಮ್ಗೆ
ಇದನ್ನ ಕಳೆದ ವಿಡಿಯೋನಲ್ಲಿ ತೋರಿಸಿದ್ದೀನಿ, ಆದ್ರೂ ಇನ್ನೊಮ್ಮೆ ನೋಡಿ ಬಂದ್ಬಿಡೋಣ. ಇದು ನಮ್ಮ ಭೂಮಿ ಅಂತ ನಾವು ಅನ್ಕೊಂಡಾಗ ಭೂಮಿಯ ಸುತ್ತ ಈ ತರ ಏನಿದೆ ಇದು ಭೂಮಧ್ಯ ರೇಖೆ. ಈಗ ಈ ಸ್ಯಾಟಲೈಟ್ಗಳು ಈ ಭೂಮಧ್ಯ ರೇಖೆಯಿಂದ ಈ ತರ ಭೂಮಿಯನ್ನ ಸುತ್ತಾ ಇರುತ್ತೆ. ಇದನ್ನ ನಾವು ಜಿಯೋಸ್ಟೇಷನರಿ ಸ್ಯಾಟಲೈಟ್ಸ್ ಅಂತ ಕರಿತೀವಿ. ಇದು ಸುಮಾರು ಭೂಮಿಯಿಂದ ಮೇಲ್ಗಡೆಗೆ 36,000 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ. ಈ ಪಥವನ್ನ ನಾವು ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರೆಯುವಂಥದ್ದು. ಹಾಗಾಗಿ ಪೋಲಾರ್ ಸ್ಯಾಟಲೈಟ್ಸ್ ಅಂದ್ರೆ ಧ್ರುವದಿಂದ ಧ್ರುವಕ್ಕೆ, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್ ಅಂತಂದ್ರೆ ಭೂಮಧ್ಯ ರೇಖೆಯ ಮೇಲೆ ಸುಮಾರು 36,000 ಕಿಲೋಮೀಟರ್ ಎತ್ತರದಲ್ಲಿ. ಇವಿಷ್ಟು ರಾಕೆಟ್ಗಳಾದ್ರೆ ಈ ರಾಕೆಟ್ಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ? ಇದಕ್ಕೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಂತ ಹೆಸರು. ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟೀಸ್ ಎಲ್ಲೆಲ್ಲಿದೆ, ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹಾಸನದಲ್ಲಿ, ನಮ್ಮ ಕರ್ನಾಟಕದ ಹಾಸನದಲ್ಲಿ 1982ರಲ್ಲಿ ಮೊದಲ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಪ್ರಾರಂಭ ಆಯಿತು. ಸ್ನೇಹಿತರು, ಅರ್ಥ ಮಾಡ್ಕೊಳ್ಳಿ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಅಥವಾ ಇನ್ನಾವುದೇ ವಿಚಾರವನ್ನ ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಕೇಳಬಹುದು. ಉದಾಹರಣೆಗೆ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿದೆ? ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ 1982ರಲ್ಲಿ ಯಾವ ಪ್ರದೇಶದಲ್ಲಿ ಸ್ಥಾಪನೆ ಆಯಿತು? ಇದು 1982ರಲ್ಲಿ ಸ್ಥಾಪನೆ ಆಗಿದ್ದು ಹಾಸನದಲ್ಲಿ. ಹಾಗೆ 2005ರಲ್ಲಿ ಮಧ್ಯಪ್ರದೇಶದಲ್ಲೂ ಸಹ ಒಂದು ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಸ್ಥಾಪನೆ ಆಗುತ್ತೆ, 2005ರಲ್ಲಿ. ಹಾಗಾಗಿ ಭಾರತದಲ್ಲಿ ಇಸ್ರೋ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇರೋದು ಒಟ್ಟು 2. ಹಾಸನದಲ್ಲಿ ಒಂದು, ಮಧ್ಯಪ್ರದೇಶದ ಭೂಪಾಲ್ದಲ್ಲಿ ಇನ್ನೊಂದು. ಎಷ್ಟು ಪ್ರಶ್ನೆಗಳನ್ನ ಇದರಿಂದ ತೆಗಿಬಹುದು ಅನ್ನೋದನ್ನ ನೀವು ಸಹ ಯೋಚನೆ ಮಾಡಿ ಫ್ರೆಂಡ್ಸ್. ಬನ್ನಿ ಒಂದೆರಡು ಪ್ರಶ್ನೆಗಳನ್ನ ನೋಡೋಣ. ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಎಲ್ಲಿದೆ? ಈಗಾಗಲೇ ನಾವು ಒಂದು ಪಟ್ಟಿಯನ್ನ ಕೊಟ್ಟಿದ್ವಿ. ಆ ಪಟ್ಟಿಯಲ್ಲಿ ಇದು ಎಲ್ಲಿದೆ ಅಂತ ಬರೆದಿತ್ತು. ಆದ್ರೂ ಒಮ್ಮೆ ಪ್ರಶ್ನೆಯ ಮೂಲಕ ಇದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಹಮದಾಬಾದ್ ಉತ್ತರದಲ್ಲಿದೆ, ಬೆಂಗಳೂರು, ತಿರುವನಂತಪುರಂ, ನವದೆಹಲಿ. ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ಇರುವಂತದ್ದು ತಿರುವನಂತಪುರಂನಲ್ಲಿ. ಇದು ಸರಿಯಾದ ಉತ್ತರ. ಬನ್ನಿ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಇಸ್ರೋದ ಮೊದಲ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಯಾವುದು? ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಯಾವ್ಯಾವ್ದಿದೆ? ASLV-3 ಇದೆ, SLV-1 ಇದೆ, PSLV ಇದೆ, SLV-3 ಇದೆ. ಈಗಾಗಲೇ ನಾವು ಚರ್ಚೆ ಮಾಡಿರೋ ಹಾಗೆ ಇಸ್ರೋದ ಮೊದಲ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ SLV-3. ಇದು ಸರಿಯಾದ ಉತ್ತರ. ಇನ್ನು ಒಂದು ಪ್ರಶ್ನೆ, ತುಂಬಾ ಸುಲಭವಾಗಿರುವಂತಹ ಪ್ರಶ್ನೆ ಇದು. ಇಸ್ರೋ ಸ್ಥಾಪನೆಯಾದ ವರ್ಷ? ಇಸ್ರೋ ಸ್ಥಾಪನೆಯಾಗಿದ್ದು 1969. ಮೊದಲ ಉಪಗ್ರಹ ಉಡಾವಣೆ ಆದದ್ದು 1975. ಅದರ ಹೆಸರು ಆರ್ಯಭಟ. ಹಾಗಾದ್ರೆ ಎರಡನೇ ಉಪಗ್ರಹ ಯಾವುದು? ಭಾಸ್ಕರ 1. ಇದು ನಮ್ಮ ಭಾರತದ ಎರಡನೆಯ ಉಪಗ್ರಹ. ಒಟ್ಟು ನಾವು ಇದುವರೆಗೂ 111 ಮಿಷನ್ಗಳನ್ನ ಇದರಲ್ಲಿ ಪೂರ್ಣ ಮಾಡಿದ್ದೀವಿ. ಎರಡನೇ ಉಪಗ್ರಹ, ಕೃತಕ ಉಪಗ್ರಹ ಇಲ್ಲಿದೆ. ಅದರ ಪ್ರಶ್ನೆ, ಎರಡನೇ ಉಪಗ್ರಹ ಭಾಸ್ಕರ 1. ASLV ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಇದರ ವೈಶಿಷ್ಟ್ಯಗಳೇನು ಅಂತ ಒಂದು ಪ್ರಶ್ನೆ ಇದೆ. ಇದು 5 ಹಂತಗಳ ರಾಕೆಟ್. ಇದು ಅತ್ಯಂತ ಭಾರವಾದ ಉಪಗ್ರಹ. ಇದನ್ನು 1980ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಈ 3ರಲ್ಲಿ ನಾವೇನ್ ಮಾಡಬೇಕು? ಸರಿಯಾದ ಉತ್ತರವನ್ನ, ಸರಿಯಾದ ಹೇಳಿಕೆಯನ್ನ ಬರೀಬೇಕು. 1 ಮತ್ತು 3, 2 ಮತ್ತು 3 ಸರಿ, 1 ಮಾತ್ರ ಸರಿ, 2 ಮಾತ್ರ ಸರಿ. ಇದರಲ್ಲಿ ಉತ್ತರ 1 ಮತ್ತು 3. ASLV ಅನ್ನೋದು 5 ಹಂತದ ರಾಕೆಟ್. ನಾನು ನಿಮ್ಗೆ ಕಳೆದ ತರಗತಿಯಲ್ಲಿ ಹೇಳೋ ಹಾಗೆ ರಾಕೆಟ್ಗಳಲ್ಲಿ 2 ವಿಧ ಇದೆ. ಒಂದು ಏಕಹಂತ ರಾಕೆಟ್, ಮತ್ತೊಂದು ಬಹುಹಂತ ರಾಕೆಟ್. ಏಕಹಂತ ರಾಕೆಟ್ಗಳು ಹೆಚ್ಚು ದೂರ ಕ್ರಮಿಸೋದು ಕಷ್ಟ. ಆದ್ರೆ ಬಹುಹಂತ ರಾಕೆಟ್ಗಳನ್ನ ಡಿಸೈನ್ ಮಾಡಿರೋದೇ ಹೆಚ್ಚು ದೂರ ಅದು ಕ್ರಮಿಸಲಿ ಅಂತ.
ಹಾಗಾಗಿ ಇದು 5 ಹಂತಗಳಲ್ಲಿ ಫ್ಯೂಯಲ್ ನ ಕ್ಯಾರಿ ಮಾಡಿರುತ್ತೆ. 5 ಹಂತಗಳಲ್ಲಿ ಫ್ಯೂಯಲ್ ಬರ್ನ್ ಆಗಿ ಅದು ಹೊರಗಡೆ ಬಿದ್ದು ಹೋಗುತ್ತೆ. ಹಾಗಾಗಿ ಇದು ಹೆಚ್ಚು ದೂರವನ್ನ ಕ್ರಮಿಸೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇದನ್ನ 1980ರಲ್ಲಿ ಅಭಿವೃದ್ಧಿ ಪಡಿಸ್ತಾರೆ. SLV ಆದ ತಕ್ಷಣ ನೆಕ್ಸ್ಟ್ ಬಂದಂತ ರಾಕೆಟ್ ASLV. ಹಾಗಾದ್ರೆ ಈ ರಾಕೆಟ್ಗಳ ಮತ್ತು ಸ್ಯಾಟಲೈಟ್ಗಳ ಉಪಯುಕ್ತತೆ ಏನು? ನಾವು ಇದನ್ನೆಲ್ಲ ಯಾಕೆ ಹಾರಿಸ್ತಾ ಇದೀವಿ? ಭಾರತ ಈ ರಾಕೆಟ್ಗಳನ್ನ ಯಾಕೆ ಹಾರಿಸ್ತಾ ಇದೆ? ಉಪಯುಕ್ತತೆಗಳನ್ನ ನಾವು 3 ಕ್ಯಾಟಗರಿಯಲ್ಲಿ ನೋಡಬಹುದು. ಮೊದಲನೇದು ಅರ್ತ್ ಅಬ್ಸರ್ವೇಷನ್ಗೋಸ್ಕರ, ಎರಡನೇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥವಾ ವಿಪತ್ತು ನಿರ್ವಹಣೆಗೋಸ್ಕರ, ಮತ್ತು ಮೂರನೆಯದು ಟೆಲಿಕಮ್ಯುನಿಕೇಶನ್ ಅಥವಾ ದೂರ ಸಂಪರ್ಕಕ್ಕೋಸ್ಕರ. ಸ್ನೇಹಿತರೆ, ಯಾವುದೇ ಒಂದು ವಿಜ್ಞಾನದ ಶಾಖೆ ಅಥವಾ ತಂತ್ರಜ್ಞಾನದ ಭಾಗ ಮನುಷ್ಯನಿಗೆ ಅನುಕೂಲ ಆಗಬೇಕು. ಮನುಷ್ಯನಿಗೆ ಅನುಕೂಲ ಆಗದೆ ಇದ್ದ ಮೇಲೆ ಅದು ಇದ್ದು ಪ್ರಯೋಜನ ಇಲ್ಲ. ಇಷ್ಟೊಂದೆಲ್ಲ ವ್ಯವಸ್ಥೆಗಳು ನಾವು ಯಾಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಅನುಕೂಲಕ್ಕೆ. ಇದ್ದಕ್ಕಿದ್ದಂಗೆ ಯಾವುದೋ ಒಂದು ವಿಪತ್ತು ಬಂತು, ದೊಡ್ಡ ಚಂಡಮಾರುತ ಎದ್ದು ಬರ್ತಾ ಇದೆ ಅಂತ ನಮಗನ್ನಿಸ್ದಾಗ ಅದು ಮುಂಚೆನೆ ನಾವು ಅದನ್ನ ನೋಡೋದಕ್ಕೆ ಅನುಕೂಲ ಆಗುತ್ತಾ? ಅಲಾರ್ಮಿಂಗ್ ಸಿಸ್ಟಮ್ಸ್ ನಾವು ಡೆವಲಪ್ ಮಾಡಕ್ ಸಾಧ್ಯನಾ? ಇವೆಲ್ಲಕ್ಕೂ ನಾವೀಗ ಉತ್ತರ ಹುಡುಕ್ತಾ ಹೋಗೋಣ. ಒಂದೊಂದಾಗಿ ಕ್ಯಾಟಗರಿನ ತಗೊಳ್ಳೋಣ. ಮೊದಲನೇದು ಅರ್ತ್ ಅಬ್ಸರ್ವೇಷನ್. ಅರ್ತ್ ಅಬ್ಸರ್ವೇಷನ್ಗೋಸ್ಕರ ನಾವು ಕಳಿಸಿರುವಂತ ಸ್ಯಾಟಲೈಟ್ಗಳ ಲಿಸ್ಟ್ ಇಲ್ಲಿದೆ ನೋಡಿ. ಕಾರ್ಟೋಸ್ಯಾಟ್, ಇವೆಲ್ಲವೂ ಅಷ್ಟೇ ಇನ್ಸಾಟ್ ಸೀರೀಸ್ ಇಲ್ಲೆಲ್ಲ ಇದೆ, ನೋಡಿದೀರಾ? ಇನ್ಸಾಟ್ ಸೀರೀಸ್. ಇನ್ಸಾಟ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್. ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್. ಅರ್ತ್ ಅಬ್ಸರ್ವೇಷನ್ ಭೂ ವೀಕ್ಷಣೆಗೋಸ್ಕರ ನಾವು ಕಳಿಸಿರುವಂತ ಸ್ಯಾಟಲೈಟ್ಸ್ ನೋಡಿ. ಕಾರ್ಟೋಸ್ಯಾಟ್ 1 and 2, ರಿಸೋರ್ಸ್ಯಾಟ್ 1 and 2, ಓಷನ್ಸ್ಯಾಟ್ 1 and 2, ರಿಸ್ಯಾಟ್, ಮೆಗಾಟ್ರಾಪಿಕ್ಸ್, ಸರಲ್, ಸ್ಕ್ಯಾಟ್ಸ್ಯಾಟ್, ಇನ್ಸಾಟ್ ಶ್ರೇಣಿ. ಇದರಿಂದ ನಾವು ಏನೇನೆಲ್ಲ ಅನುಕೂಲ ಪಡ್ಕೊಂಡ್ವಿ? ನವೀಕರಿಸಬಹುದಾದ ಶಕ್ತಿಗಳು ಎಷ್ಟಿವೆ, ಎಲ್ಲೆಲ್ಲಿ ಅದು ಹರಡಿಕೊಂಡಿವೆ, ಅದನ್ನ ಯಾವ ಮಟ್ಟಕ್ಕೆ ನಾವು ಬಳಕೆ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಅರಣ್ಯ ಮತ್ತು ಪರಿಸರಗಳು ಎಷ್ಟಿವೆ, ಎಷ್ಟು ನಾಶ ಆಗ್ತಾ ಇವೆ, ನಾಶ ಆಗ್ತಾ ಇದ್ರೆ ಅದನ್ನ ಅಭಿವೃದ್ಧಿ ಪಡಿಸೋದಿಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋ ಒಂದು ಪ್ಲಾನ್ ನ ಮಾಡೋದಿಕ್ಕೆ ನಾವು ಈ ಸ್ಯಾಟಲೈಟ್ ಇಂದ ಪ್ರಯೋಜನ ಪಡ್ಕೊಂಡ್ವಿ. ಹಾಗೆ ನೆಲ ಸಂಪನ್ಮೂಲಗಳು, ಲ್ಯಾಂಡ್ ರಿಸೋರ್ಸಸ್ ಯಾವ್ಯಾವ್ದಿದೆ ಅದನ್ನ ಹೇಗ್ ನಾವು ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ಗಮನಿಸಿದ್ವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ಬೆಳೀತಾ ಇರೋದು ಹಳ್ಳಿಗಳಲ್ಲಿ ಅಂತ ಗೊತ್ತು. ಈ ಹಳ್ಳಿಗಳ ಅಭಿವೃದ್ಧಿ ಅಥವಾ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಏನೇನೆಲ್ಲ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಂಡ್ವಿ. ಜಲ ಸಂಪನ್ಮೂಲಗಳು, ಕೃಷಿ, ಹವಾಮಾನ, ನಗರಾಭಿವೃದ್ಧಿ, ಸಾಗರ ವಿಜ್ಞಾನ, ಎಷ್ಟು ಉಪಯೋಗ. ಇದರ ಅನುಕೂಲತೆಯಿಂದ ನಾವು ನಮ್ಮ 5 year ಪ್ಲಾನ್ಗಳನ್ನ ಮಾಡೋದಕ್ಕೆ ಅನುಕೂಲ ಆಯಿತು. ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ಲಾನ್ ಮಾಡಿ ದುಡ್ಡನ್ನ ಅಲೋಕೇಟ್ ಮಾಡೋದಕ್ಕೂ ನಮಗೆ ಅತ್ಯಂತ ಅನುಕೂಲ ಆಗ್ತಾ ಇದೆ. ಇದು ಅರ್ತ್ ಅಬ್ಸರ್ವೇಷನ್ ಇಂದ ಆಗ್ತಾ ಇರುವಂತ ಅನುಕೂಲ. ಎರಡನೇದೇನಪ್ಪಾ ಅಂತಂದ್ರೆ ವಿಪತ್ತು ನಿರ್ವಹಣೆ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಡಿಸಾಸ್ಟರ್ ಅಥವಾ ವಿಪತ್ತುಗಳು ಅಂತಂದ್ರೆ ಯಾವ ತರದ್ ಬರಬಹುದು? ಒಂದು ಭೂಕುಸಿತ, ಭೂಕಂಪನ, ಚಂಡಮಾರುತ ಅಥವಾ ಬಿರುಗಾಳಿ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಜೂನ್ 5 ಮತ್ತು 6ನೇ ತಾರೀಕಿನ ಒಳಗಡೆ ಬರುವಂತಹ ಮುಂಗಾರು, ಮಾನ್ಸೂನ್ ರೈನ್ಸ್, ಇವೆಲ್ಲವೂ ನಮಗೆ ಬರುತ್ತಾ? ಈ ವರ್ಷ ನಮಗೆ ಮಾನ್ಸೂನ್ ರೈನ್ಸ್ ಎಷ್ಟಿದೆ? 102% ಇದೆಯಾ, 98% ಇದೆಯಾ? ಇವೆಲ್ಲವನ್ನು ನಾವು ಗೆಸ್ ಮಾಡೋದಿಕ್ಕೆ ಮತ್ತು ಪ್ರಿಡಿಕ್ಟ್ ಮಾಡೋದಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಅದಷ್ಟೇ ಅಲ್ಲ, ಕೋವಿಡ್ ನ ಈ ಸಂದರ್ಭದಲ್ಲಿ ಫೋಟೋಗ್ರಾಫ್ಸ್, ಎಲ್ಲೆಲ್ಲಿ ಕೋವಿಡ್ ಪೇಷಂಟ್ಗಳು ಜಾಸ್ತಿ ಇದ್ದಾರೆ ಮತ್ತು ಎಲ್ಲೆಲ್ಲಿ ಕೋವಿಡ್ ಲಸಿಕೆಗಳು ಜಾಸ್ತಿ ಆಗಿದೆ, ಇವೆಲ್ಲದರ ಫೋಟೋಗ್ರಾಫ್ಸ್ ನ ತೆಗೆಯೋದಕ್ಕೂ ಸಹ ನಮಗೆ ಈ ಸ್ಯಾಟಲೈಟ್ಗಳು ಉಪಯುಕ್ತತೆಗೆ ಬರ್ತಾ ಇದೆ. ವಿಪರೀತ ಮಳೆ ಬಂದು ನೆರೆ ಉಂಟಾಗಿದೆ, ಅಲ್ಲ ಆಗ್ತಾ ಇರುವಂತ ಹಾನಿಗಳೇನು, ಭೂಕುಸಿತ ಎಲ್ಲೆಲ್ಲಿ ಉಂಟಾಗ್ತಾ ಇದೆ, ಇದಲ್ಲದೆ ಇದೆಲ್ಲ ಏನೋ ನಾವು ಭೂಮಿ ಮೇಲೆ ಇದ್ದೀವಿ, ನೋಡಕ್ಕೆ ಗೊತ್ತಾಗತ್ತೆ, ಕಾಣುತ್ತೆ. ಆದ್ರೆ ಸಮುದ್ರದ ಮೇಲೆ ತೈಲವನ್ನ ಹೊತ್ಕೊಂಡು ಹೋಗ್ತಾ ಇರುವಂತ ಸಾವಿರಾರು ಹಡಗುಗಳು ಎಷ್ಟೋ ವೇಳೆ ಕೆಲವೊಮ್ಮೆ ಬ್ಲಾಸ್ಟ್ ಆಗಿ
ಏನೋ ತೊಂದರೆ ಆಗಿ ತಾಂತ್ರಿಕವಾಗಿ ತೈಲ ಸೋರಿಕೆ ಉಂಟಾಗ್ಬಿಡುತ್ತೆ. ಇದರಿಂದ ಅಲ್ಲಿರುವಂತ ಜಲಚರ ಜೀವಿಗಳು ಅನೇಕ ಕೋಟ್ಯಾನುಕೋಟ ಜೀವಿಗಳು ಸತ್ತು ಹೋಗುತ್ತವೆ. ಇದರಿಂದ ಪರಿಸರದಲ್ಲಿ ಏನಾಯ್ತು, ಒಂದು ಅಸಮತೋಲನ ಸೃಷ್ಟಿಯಾಯಿತು. ಯಾವಾಗ ಜೀವಿಗಳು, ಯಾವುದೇ ತರಹದ ಜೀವಿಗಳು ಹಾನಿಗೊಳಗಾಗುತ್ತವೆ, ಆಗ ಎಲ್ಲ ರೀತಿಯಿಂದ ಫುಡ್ ಸೈಕಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ತೈಲ ಸೋರಿಕೆಯನ್ನ ನೋಡೋದಿಕ್ಕೆ ಮತ್ತು ನದಿ ದಿಗ್ಬಂಧನ, ನದಿಗಳು ಅಲ್ಲಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಯಾಕೆ ಬ್ಲಾಕ್ ಆಗ್ತದೆ, ಎಷ್ಟು ಬೇಕೋ ಅಷ್ಟು ನೀರು ಹರಿವು ಬರ್ತಾ ಇಲ್ಲ, ಇವೆಲ್ಲವನ್ನ ನೋಡೋದಿಕ್ಕೆ ಮತ್ತು ವಿಪತ್ತು ನಿರ್ವಹಣೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಸ್ ಅನ್ ಇಂಪಾರ್ಟೆಂಟ್ ಎಂಟಿಟಿ ನವೆಡೇಸ್. ಯಾವುದೇ ತರಹದ ತೊಂದರೆಗಳಾಗಬಹುದು. ಎಷ್ಟೋ ಜನ ಮೀನುಗಾರರಿಗೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವತಿಯಿಂದ ಹೆಚ್ಚು ಬಿರುಗಾಳಿ ಬರೋದಿದೆ, ನೀವು ಅಷ್ಟು ದೂರ ಹೋಗ್ಬೇಡಿ, ವಾಪಸ್ ಬಂದ್ಬಿಡಿ ಅಂತ ಕೇಳ್ಕೊಂಡು ಅಷ್ಟೆಲ್ಲ ಆದ್ರೂ ಸಹ ಸಾವಿರಾರು ಜನ ಇದನ್ನ ಮೀರಿನೂ ಸಾಯ್ತಾ ಇದ್ದಾರೆ. ಇನ್ನೂ ನಾವು ಸಾಕಷ್ಟು ದಾಪುಗಾಲನ್ನ ಇಡುವಂತ ಸಂದರ್ಭಗಳು ಖಂಡಿತವಾಗಲೂ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಅಭಿಪ್ರಾಯ ಪಡಬಹುದು. ಮತ್ತು ಮೂರನೆಯದ್ದು ಟೆಲಿಕಮ್ಯುನಿಕೇಶನ್, ದೂರವಾಣಿ, ರೇಡಿಯೋ ಜಾಲ ಮತ್ತು ಟೆಲಿಮೆಡಿಸಿನ್. ಪ್ರತ್ಯೇಕವಾಗಿ ಕೋವಿಡ್ ಅಂತ ಸಂದರ್ಭಗಳು ಬಂದಾಗ ಒಬ್ರು ಇನ್ನೊಬ್ಬರ ಹತ್ರನೂ ಹೋಗಕ್ಕೆ ಅನುಕೂಲ ಆಗದೆ ಇರುವಾಗ ಮೆಡಿಸಿನ್ ಅಥವಾ ಮೆಡಿಕಲ್ ಅನಾಲಿಸಿಸ್ ಅಥವಾ ಡಯಾಗ್ನೋಸಿಸ್ ಹೇಗೆ ಮಾಡಬಹುದು, ಈ ರೀತಿಯಾಗಿ ಟೆಲಿಮೆಡಿಸಿನ್ ಮೂಲಕ ಮಾಡುವಂಥದ್ದು. ದೂರದರ್ಶನ, ಗ್ರಾಮೀಣ ಸಂಪನ್ಮೂಲ ಕೇಂದ್ರಗಳು, ಸುಮಾರು NGOಗಳ ಜೊತೆಗೆ ಒಡಗೂಡಿ ಇಸ್ರೋ ಗ್ರಾಮೀಣ ಸಂಪನ್ಮೂಲ ಕೇಂದ್ರಗಳ ಕೆಲಸ ಮಾಡ್ತಾ ಇದೆ. ಎಲ್ಲ ಕಡೆಗೂ ಈ ಟೆಲಿಕಮ್ಯುನಿಕೇಶನ್ ಅಥವಾ ದೂರ ಸಂಪರ್ಕ ಅನುಕೂಲ ಕಲ್ಪಿಸ್ತಾ ಇದೆ. ಇವತ್ತು ಸಹ ನೀವು ಈ ಒಂದು ಕಾರ್ಯಕ್ರಮ ನೋಡೋದಕ್ಕೂ ಸಹ ಈ ಟೆಲಿಕಮ್ಯುನಿಕೇಶನ್ ನಮಗೆ ಅತ್ಯಂತ ಅನುಕೂಲ ಕೊಡ್ತಾ ಇರುವಂತದ್ದು. ಅಂದ್ರೆ ಈ ಟೆಲಿಕಮ್ಯುನಿಕೇಶನ್ಗೋಸ್ಕರ ನಾವು ಅಂದ್ರೆ ಇಸ್ರೋದವರು ಕಳಿಸಿರುವಂತ ಸ್ಯಾಟಲೈಟ್ಸ್ ಲಿಸ್ಟ್ ಇಲ್ಲಿದೆ ನೋಡಿ. ಯಾವ್ಯಾವ್ದಿದೆ ಇಲ್ಲಿ? ಇನ್ಸಾಟ್ 3A, 3C, 4A, 4B, 4CR, ಜಿಸ್ಯಾಟ್ 6, 7, 8, 9, 10, 12, 14, 15, 16, 18. ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಲಸ ಮಾಡಿದೆ ಇಸ್ರೋ ಈ ನಿಟ್ಟಲ್ಲಿ. ಇವತ್ತು ನೀವು ಟೆಲಿಕಮ್ಯುನಿಕೇಶನ್ ನ ಅನುಭವಿಸ್ತಾ ಇದೀವಿ. ಯೂಟ್ಯೂಬ್ ಮೂಲಕ ಸಾವಿರಾರು ವಿಡಿಯೋಗಳ ಮೂಲಕ ನಾವು ಕಲಿತಾ ಇದ್ದೀವಿ ಅಂತಂದ್ರೆ ಇಸ್ರೋ ಎಷ್ಟು ಕೆಲಸ ಮಾಡಿರ್ಬೇಕು. ಇಸ್ರೋ ಹಿಂದೆ ಸಾವಿರಾರು ಕೈಗಳು, ಸಾವಿರಾರು ಮೆದುಳುಗಳು ಎಷ್ಟು ತಲೆ ಕೆಡಿಸ್ಕೊಂಡು ಎಷ್ಟು ಕೆಲಸ ಮಾಡಿರ್ಬೇಕು ಅಲ್ವಾ. ಜಿಯೋ ಪೋರ್ಟಲ್ ಅನ್ನೋದು ಇಸ್ರೋದ ಫ್ಲಾಗ್ಶಿಪ್ ಕಾರ್ಯಕ್ರಮಗಳು. ನಾವು ಗೂಗಲ್ ಹೇಗೆ ಗಮನಿಸ್ತೀವಿ ಹಾಗೆಯೇ ಸಹ ಇಸ್ರೋ ಸಹ ಒಂದು ಪೋರ್ಟಲ್ ನ ರೆಡಿ ಮಾಡಿದೆ. ಜಿಯೋ ಪೋರ್ಟಲ್ ಒಂದು ರೆಡಿ ಮಾಡಿದೆ. ನಮ್ಮ ಭಾರತದ ನಮ್ಮದೇ ಆದ ಒಂದು ಗೂಗಲ್ ಯಾವುದದು? ಅದು ಭುವನ್. ಭುವನ್ ಎರಡನೆಯದ್ದು ಅದರದ್ದೇ ಆದ ವೈಶಿಷ್ಟ್ಯತೆ ಹೊಂದಿರುವಂತಹ ಮೋಸ್ಡಾಕ್ ಮತ್ತು ಇನ್ನೊಂದು ವಿಶಿಷ್ಟವಾದದ್ದು ವೇದಾಸ್. ಈ ಮೂರು ಏನು? ಈ ಮೂರರ ವೈಶಿಷ್ಟ್ಯಗಳೇನು ಅನ್ನೋದನ್ನ ನೋಡೋಣ. ಭುವನ್ ಅನ್ನೋದು ವಿಜುವಲೈಸೇಷನ್ ಆಫ್ ಸ್ಯಾಟಲೈಟ್ ಇಮೇಜರಿ ಅಂಡ್ ಮ್ಯಾಪ್ಸ್. ನೀವಿಲ್ಲಿ ನೋಡಬಹುದು, ಒಂದು ಡ್ಯಾಮ್ ಚಿತ್ರ ಇದೆ, ನದಿ ಚಿತ್ರ ಕಾಣಿಸ್ತಾ ಇದೆ. ಈ ರೀತಿಯ ಎಲ್ಲ ಚಿತ್ರಗಳನ್ನ ಸೆರೆ ಹಿಡಿದು ಸಾಕಷ್ಟು ವೇಳೆ ಚಿತ್ರಗಳನ್ನ ಕೊಟ್ಟು ಅದ್ರ ಮೂಲಕ ಪ್ರಗತಿಪರ ಕಾರ್ಯಗಳನ್ನ ಹೇಗ್ ತಗೊಳ್ಳೋದು ಅನ್ನೋದಕ್ಕೆ ನಮಗೆ ಈ ಭುವನ್ ತುಂಬಾ ಅನುಕೂಲ ಮಾಡಿಕೊಡ್ತಾ ಇದೆ. ನೀವು ಸಹ ಈ ಭುವನ್ ವೆಬ್ಸೈಟ್ಗೆ ಹೋಗ್ಬೋದು. ಅದರಲ್ಲಿ ಇರುವಂತ ಎಷ್ಟೋ ಮ್ಯಾಪ್ ಗಳನ್ನ ನೀವು ಡೌನ್ಲೋಡ್ ಸಹ ಮಾಡ್ಕೋಬಹುದು. ನಾನು ನೋಡಿದ್ದೀನಿ ಅದನ್ನ. ನಾವು ಎಲ್ಲದಕ್ಕೂ ಗೂಗಲ್ ಮೊರೆ ಹೊಕ್ಕು ಗೂಗಲ್ ಇಂದ ಸಾಕಷ್ಟು ಸಹಾಯ ಪಡಿತಾ ಇದ್ದೀವಿ. ಈಗ ನಮ್ಮ ಭಾರತದ್ದೇ ಆದಂತಹ ಭುವನ್ ಈ ಎಲ್ಲ ಕೆಲಸಗಳನ್ನು ಸಮರ್ಥವಾಗಿ ಮಾಡ್ತಾ ಇದೆ ಅಂತಂದ್ರೆ ಅದು ಭಾರತದ ಹೆಮ್ಮೆನೇ ಸರಿ. ನೀವು ಒಮ್ಮೆ ಭುವನ್ನ ವೆಬ್ಸೈಟ್ ನೋಡಿ, ಸ್ಯಾಟಲೈಟ್ ಇಮೇಜರಿ ಮತ್ತು ಮ್ಯಾಪ್ ಗಳನ್ನ, ಎಲ್ಲೆಲ್ಲಿ ನೀರಿನ ಪೆಸೆ ಇದೆ, ಎಲ್ಲೆಲ್ಲಿ ನದಿಗಳು ಬ್ಲಾಕ್ ಆಗ್ತಾ ಇವೆ, ಎಲ್ಲೆಲ್ಲಿ ನೆರೆ ಹಾವಳಿ ಉಂಟಾಗಿದೆ, ಎಲ್ಲೆಲ್ಲಿ ಸಮುದ್ರದ ಕೊರೆತೆಗಳು ಉಂಟಾಗಿವೆ, ಇವೆಲ್ಲವನ್ನು ಸಮರ್ಥವಾಗಿ ತೋರಿಸಬಲ್ಲ, ಸಮರ್ಥ ರೀತಿಯಲ್ಲಿ ನಿರ್ವಹಿಸಬಲ್ಲ ತಾಕೆ ಶಕ್ತಿ ನಮ್ಮ ಈ ಭುವನ್, ಈ ಒಂದು ಜಿಯೋ ಪೋರ್ಟಲ್ಗೆ ಇದೆ. ಎರಡನೇದು ಮೋಸ್ಡಾಕ್.
MOSDOC ಅಂತಂದ್ರೆ ಮೆಟ್ರೋಲಾಜಿಕಲ್ ಅಂಡ್ ಓಷಿಯನೋಗ್ರಾಫಿಕ್ ಸ್ಯಾಟಲೈಟ್ ಡೇಟಾ ಆರ್ಕೈವಲ್ ಸೆಂಟರ್. ಈಗಾಗಲೇ ನಾನು ನಿಮ್ಗಾಗ್ಲೇ ಹೇಳಿದ ಹಾಗೆ ವಿಪತ್ತು ನಿರ್ವಹಣೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಸಮುದ್ರದಿಂದ ಒದಗಿ ಬರುವಂತಹ ವಿಪತ್ತುಗಳು, ಸಮುದ್ರದಿಂದ ನಮಗಾಗುವಂತಹ ಅನುಕೂಲಗಳು ಸಾವಿರ ಇರಬಹುದು, ಅನಾನುಕೂಲಗಳು ಆಗುವಾಗ ಹೌ ಶುಡ್ ವಿ ಗೆಟ್ ರೆಡಿ ಫಾರ್ ದಿಸ್? ನಾವು ತಯಾರು ಮಾಡ್ಕೊಳ್ಳೋದು ಹೇಗೆ? ಮಾನ್ಸೂನ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ತಯಾರು ಮಾಡ್ಕೊಳ್ಳೋದು ಹೇಗೆ? ಒಂದು ಚಂಡಮಾರುತ ಬರ್ತಾ ಇದೆ ಅಂದ್ರೆ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದು ಹೇಗೆ? ಎಲ್ಲೋ ಒಂದ್ ಕಡೆ ಅಗ್ನಿ ಪರ್ವತದಿಂದ ಲಾವಾರಸ ಹರಿದು ಇನ್ನೇನೋ ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ಆ ಜ್ವಾಲಾಮುಖಿಯಿಂದ ನಾವು ಪಾರಾಗೋದು ಹೇಗೆ? ಇದು ನಮ್ಮ ಮುಂದೆ ಇರುವಂತ ಅತ್ಯಂತ ಗಂಭೀರವಾದ ಪ್ರಶ್ನೆಗಳು. ಈ ಎಲ್ಲ ಪ್ರಶ್ನೆಗಳಿಗೂ ಸಹ ಸಮರ್ಥವಾಗಿ ಉತ್ತರ ಕೊಡೋದಿಕ್ಕೆ ಅಂತಾನೆ ಈ ಒಂದು ಜಿಯೋ ಪೋರ್ಟಲ್ MOSDOC ರೆಡಿ ಆಗಿದೆ. ಇದ್ರ ಮೂಲಕ ವಿಜ್ಞಾನಿಗಳು ಸಾಕಷ್ಟು ವಿವರಗಳನ್ನ ತಗೊಂಡು ಮತ್ತು ನಾವು ಪ್ರತಿ ದಿವಸ ನ್ಯೂಸ್ ಅಲ್ಲಿ ಕೇಳೋ ಹಾಗೆ ಹವಾಮಾನ ವರದಿಯನ್ನು ನಾವು ಅದರ ಮೂಲಕ ಅರ್ಥೈಸಿಕೊಂಡು ನಮ್ಮ ಮುಂದಿನ ಹೆಜ್ಜೆಗಳನ್ನ ಪ್ಲಾನ್ ಮಾಡ್ಕೊಂಡು ಇಡೋದಿಕ್ಕೆ ನಮಗೆ ಈ ಒಂದು MOSDOC ನಿಜವಾಗ್ಲೂ ಅನುಕೂಲ ಮಾಡಿಕೊಡ್ತಾ ಇದೆ. ಮತ್ತು ಮೂರನೇದು ವಿಜುವಲೈಸೇಷನ್ ಆಫ್ ಅರ್ತ್ ಅಬ್ಸರ್ವೇಷನ್ ಡೇಟಾ ಅಂಡ್ ಆರ್ಕೈವಲ್ ಸಿಸ್ಟಮ್. ಅಂದ್ರೆ ಇದರ ಸಂಕ್ಷಿಪ್ತ ರೂಪ ವೇದಾಸ್. ವಿಜುವಲೈಸೇಷನ್ ಆಫ್ ಅರ್ತ್ ಅಬ್ಸರ್ವೇಷನ್, ಭೂಮಿಯನ್ನ ವೀಕ್ಷಣೆ ಮಾಡಿ. ಅರ್ತ್ ಅಬ್ಸರ್ವೇಷನ್ ಇಲ್ಲಿ 3 ಚಿತ್ರಗಳು ಕೊಟ್ಟಿದೆ. ವೆಜಿಟೇಷನ್ ಅಂಡ್ ಕ್ರಾಪ್ಸ್ ಮಾನಿಟರಿಂಗ್, ಹಾಗೆ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದ ಮತ್ತು ಹೊಸ ರೀತಿಯ ಶಕ್ತಿಯ ರೂಪಗಳು. ಇವತ್ತು ನಾವು ಅತ್ಯಂತ ಶಕ್ತಿಯ ಬಿಕ್ಕಟ್ಟನ್ನ ಎದುರಿಸ್ತಾ ಇದ್ದೀವಿ. ಕಾರಣ ಶಕ್ತಿ ಸಂರಕ್ಷಣಾ ತತ್ವದಲ್ಲಿ ಟೋಟಲ್ ಎನರ್ಜಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರು ಜನ ಹೆಚ್ಚು ಹೆಚ್ಚು ಆಗ್ತಾ ಇರೋದ್ರಿಂದ, ನಾವು ಹೆಚ್ಚು ಹೆಚ್ಚು ಮೆಷಿನ್ ಡಿಪೆಂಡೆಂಟ್ ಆಗ್ತಾ ಇರೋದ್ರಿಂದ ನಾವಿವತ್ತು ಶಕ್ತಿ ಮುಗ್ಗಟ್ಟನ್ನ ಎದುರಿಸ್ತಾ ಇದ್ದೀವಿ. ಎನರ್ಜಿ ಕ್ರೈಸಿಸ್. ಹೌ ಟು ಕಮ್ ಔಟ್ ಆಫ್ ದಿಸ್ ಎನರ್ಜಿ ಕ್ರೈಸಿಸ್ ಅಂಡ್ ಹ್ಯಾವ್ ಎ ಪೀಸ್ಫುಲ್ ಲೈಫ್? ಅದಕ್ಕೆ ನಾವು ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ನಿಂತು ಯೋಚನೆ ಮಾಡಿದಾಗ, ಅಂದ್ರೆ ಯೋಚನೆ ಮಾಡೋದಿಕ್ಕೆ ನಮ್ಗೆ ಏನ್ ಬೇಕು? ಒಂದು ದೃಷ್ಟಿ ಬೇಕು. ಈ ದೃಷ್ಟಿಯನ್ನ ನಮಗೆ ಈ ವೇದಾಸ್ ಉಪಗ್ರಹಗಳು ಕೊಡ್ತಾ ಇವೆ. ಕ್ರಾಪ್ ಮಾನಿಟರಿಂಗು, ಈಗಾಗಲೇ ನಾವು ಕೇಳಿದೀವಿ, ಎಷ್ಟೋ ವೇಳೆ ವಿಪರೀತವಾದ ಬೆಳೆ ಬೆಳೆದ್ಬಿಟ್ಟು ಆ ಬೆಳೆಗೆ ಸರಿಯಾದ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಇಲ್ಲದೆ ಅದನ್ನ ತಗೊಂಬಂದು ರಸ್ತೆಗೆ ಹಾಕಿ ರೈತರು ಗೊಳೋ ಅಂತ ಆಳ್ತಾ ಇರೋದು, ಮತ್ತು ಅವ್ರಿಗೆ ಸರಿಯಾಗಿ ಸಿಗಬೇಕಾದಂತ ಸವಲತ್ತುಗಳು ಸಿಗದೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡ್ಕೊಂಡಿರೋದು, ಇವೆಲ್ಲವೂ ದಾರುಣವಾದ ಘಟನೆಗಳು. ಹಾಗಾಗಿ ಎಲ್ಲವನ್ನು ಸ್ಟ್ರೀಮ್ ಲೈನ್ ಮಾಡಬೇಕು ಅಂತಂದ್ರೆ ನಮಗೆ ಅಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಏನೇನ್ ಬೆಳೆ ಬೆಳೀತಾ ಇದ್ದಾರೆ, ಯಾವ್ಯಾವ ಸಂದರ್ಭಕ್ಕೆ ಯಾವ ಬೆಳೆ ಬೆಳಿಬೇಕು ಅನ್ನೋದನ್ನ ನಾವು ರೈತರಿಗೆ ಕಾಲ ಕಾಲಕ್ಕೆ ಮಾಹಿತಿ ನೀಡಿದ್ದೇ ಆದ್ರೆ ಅದು ಎಲ್ಲ ರೀತಿಯಿಂದ ನಮ್ಮ GDPಗೂ ಸಹ ಅನುಕೂಲ ಆಗತ್ತೆ. ಜೊತೆಗೆ ನಾವು ಎಷ್ಟೋ ರೈತರನ್ನ ಸಾವಿನ ದವಡೆಯಿಂದ ಪಾರು ಮಾಡಬಹುದು. ಇದಷ್ಟೇ ಅಲ್ಲದೆ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿನೂ ಅಷ್ಟೇ ನಮ್ಗೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಫ್ರೆಂಡ್ಸ್, ಒಂದಂತೂ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ಇಸ್ರೋ ವಿಚಾರಗಳು ಇದು ಏನಿದ್ರು ಒಂದು ಝಲಕ್ ಅಷ್ಟೇ, ಒಂದು ಪೀಠಿಕೆ ವಿಚಾರ. ಇಸ್ರೋ ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ವಿವರಗಳನ್ನ ನಾವು ತಿಳ್ಕೊಳ್ಳೋದು ಇನ್ನೂ ಬೇಕಾದಷ್ಟಿದೆ. ನೀವು ಇಸ್ರೋ ವೆಬ್ಸೈಟ್ನಾದ್ರೂ ನೋಡ್ಬೋದು, ಅಥವಾ ಅನೇಕ ವೆಬ್ಸೈಟ್ಗಳಲ್ಲಿ ಇಸ್ರೋ ಮಾಹಿತಿ ಸಹ ಸಿಗುತ್ತೆ. ಮತ್ತೊಮ್ಮೆ ನಾವು ಇದ್ರ ಜೊತೆಗೆ ನಮ್ಮದೇ ಆದಂತಹ 2 ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ಗಳಿವೆ. ಅವುಗಳ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಗಗನ್, ಇನ್ನೊಂದು ನಾವಿಕ್. ಗಗನ್ ಮತ್ತು ನಾವಿಕ್ ಎರಡೂ ಸಹ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್. ಎಷ್ಟು ಸ್ಯಾಟಲೈಟ್ಗಳನ್ನ ಬಿಟ್ಟಿದೀವಿ, ಸ್ಯಾಟಲೈಟ್ಗಳು ಸರಿಯಾದ ಕೆಲಸ ಮಾಡ್ತಾ ಇದೆಯಾ, ಅವು ಸರಿಯಾದ ಪಥದಲ್ಲಿ ಇದೆಯಾ, ಅವು ನಮ್ಗೆ ಏನ್ ಬೇಕೋ ಅದನ್ನ ಕರೆಕ್ಟ್ ಟೈಮಲ್ಲಿ ಕೊಡ್ತಾ ಇದೆಯಾ, ಇದನ್ನ ಚೆಕ್ ಮಾಡೋದಿಕ್ಕೆ ನಾವು ಗಗನ್ ಅಂದ್ರೆ GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್. ಗಗನ್ GPS ಏಡೆಡ್ ಜಿಯೋ
ಆಗ್ಮೆಂಟೆಡ್ ನ್ಯಾವಿಗೇಷನ್. ಹಾಗೆ ನಾವಿಕ್ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಕಾನ್ಸ್ಟಲೇಷನ್ ಅಂತಂದ್ರೆ ನಕ್ಷತ್ರ ಪುಂಜ ಅಂತ ನಮಗ್ ಗೊತ್ತು. ಆದ್ರೆ ನಾವೇನ್ ಮಾಡಿದೀವಿ, ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಕಾರಣ ಅಷ್ಟೊಂದು ಸ್ಯಾಟಲೈಟ್ಸ್ ಇವತ್ತು ನಮ್ಮ ಭೂಮಿಯನ್ನ ಸುತ್ತಾ ಇದೆ. ಈಗಾಗಲೇ ನಾನು ನಿನ್ನೆ ನಿಮ್ಗೆ ನಮ್ಮ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ದಂಗೆ ಸುಮಾರು 5,000 to 6,000 ಅದಕ್ಕೂ ಹೆಚ್ಚು ಸ್ಯಾಟಲೈಟ್ಸ್ ನಾವು ಈಗಾಗಲೇ ಭೂಮಿಗೆ ಬಿಟ್ಟಿದೀವಿ. ಅದರಲ್ಲಿ ಸುಮಾರು 2,000 2,500 3,000 ಸ್ಯಾಟಲೈಟ್ಗಳು ಕಾರ್ಯನಿರ್ವಹಣೆ ಮಾಡ್ತಾ ಇವೆ. ಮತ್ತು ಉಳಿದ ಸ್ಯಾಟಲೈಟ್ಗಳು ಏನಾಗಿವೆ, ಸುಮ್ಮನೆ ಸುತ್ತಾ ಇವೆ. ಅವು ಸ್ಪೇಸ್ ಡೆಬ್ರೀಸ್ ಆಗಿದೆ, ಅಂದ್ರೆ ಅಂತರಿಕ್ಷ ಕಸಗಳಾಗಿ ಮಾರ್ಪಟ್ಟಿವೆ. ಫ್ರೆಂಡ್ಸ್, ಬನ್ನಿ, ನಮ್ಮ ಇಸ್ರೋದ ಮಹತ್ತರ ಕಾರ್ಯಕ್ರಮಗಳು 3. ಅದರಲ್ಲಿ ಚಂದ್ರಯಾನ 1. ಈ ಚಂದ್ರಯಾನ 1ರ ಕಾಲಘಟ್ಟದಲ್ಲಿ ಏನೇನೆಲ್ಲ ಬದಲಾವಣೆಗಳಾಯಿತು ಅನ್ನೋದನ್ನ ನಿಧಾನವಾಗಿ ನೋಡ್ತಾ ಬರೋಣ. 2003ರಲ್ಲಿ ಆಗಸ್ಟ್ 15ನೇ ತಾರೀಕು ಚಂದ್ರಯಾನ 1ರ ಘೋಷಣೆ ಆಗುತ್ತೆ. ನಾವು ಚಂದ್ರನ ಮೇಲೆ ಒಂದು ಯಂತ್ರವನ್ನ ಕಳಿಸ್ತಾ ಇದ್ದೀವಿ, ಅದ್ರ ಮೂಲಕ ಚಂದ್ರನ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ ಅಂತ ಆಗಿನ ಪ್ರಧಾನಮಂತ್ರಿಗಳು ಒಂದು ಘೋಷಣೆ ಮಾಡ್ತಾರೆ. 22 ಅಕ್ಟೋಬರ್ 2008 ಅವತ್ತು ಸತೀಶ್ ಧವನ್ ಕೇಂದ್ರ, ಎಲ್ಲಿದೆ ಇದು ಸತೀಶ್ ಧವನ್ ಕೇಂದ್ರ? SHAR ಅಥವಾ ಶ್ರೀಹರಿಕೋಟಾದಲ್ಲಿದೆ. ಸ್ನೇಹಿತರೆ, ಇದು ಒಂದು ಪ್ರಶ್ನೆ. ಸತೀಶ್ ಧವನ್ ಸೆಂಟರ್ ಎಲ್ಲಿದೆ? ಇದು SHAR ಅಥವಾ ಶ್ರೀಹರಿಕೋಟಾ, ನಂದ್ಯಾಲ ಡಿಸ್ಟ್ರಿಕ್ಟ್ ನ ಆಂಧ್ರ ಪ್ರದೇಶ್. ಇದರಲ್ಲಿ ಈ ಒಂದು SHAR ಶ್ರೀಹರಿಕೋಟಾ ಇರುವಂತದ್ದು. 2008 22ನೇ ಅಕ್ಟೋಬರ್ ಅಲ್ಲಿಂದ ಒಂದು ರಾಕೆಟ್ ಅಲ್ಲಿ ಈ ಚಂದ್ರಯಾನಕ್ಕೆ ಬೇಕಾದಂತಹ ತಂತ್ರಜ್ಞಾನ ಹೊಂದಿರುವಂತಹ ಒಂದು ಸ್ಯಾಟಲೈಟ್ ಒಂದು ಹೋಗುತ್ತೆ. ನವೆಂಬರ್ 8 2008 22 ಅಕ್ಟೋಬರ್ ಕಳಿಸಿದ್ದದು. ನವೆಂಬರ್ 8 ಅದು ಚಂದ್ರ ಪಥವನ್ನ ಸೇರುತ್ತೆ. ನವೆಂಬರ್ 8 2008ರಲ್ಲಿ ಚಂದ್ರ ಪಥವನ್ನ ಸೇರಿದ್ದು. ನವೆಂಬರ್ 14ನೇ ತಾರೀಕು ಏನ್ ಮಾಡುತ್ತೆ, ಅದು ಒಂದು ಧ್ರುವ ಪ್ರದೇಶದಲ್ಲಿ ಇಳಿದು ನೀರಿನ ಇರುವಿಕೆಯನ್ನ ಸಾಬೀತು ಮಾಡುತ್ತೆ. ಅಂದ್ರೆ ಇಲ್ಲಿ ಒಂದು ವೈಜ್ಞಾನಿಕ ರೀತಿಯಿಂದ ನೀರಿನ ಉಗಮ ಆಗಿದೆ, ನೀರು ಅಲ್ಲಿ ಇತ್ತು ಅಂತ ಹೇಳುವಂತ ಫೋಟೋಗ್ರಾಫ್ಸ್ ನ ಮತ್ತು ಮಾಹಿತಿಯನ್ನ ಅದು ತಂದುಕೊಡುತ್ತೆ. ಅಲ್ಲಿಗೆ 28 ಆಗಸ್ಟ್ ಚಂದ್ರಯಾನ 1 ಮುಕ್ತಾಯ ಆಗುತ್ತೆ. ಹಾಗೆ ನಾವು ಚಂದ್ರಯಾನ 2 ಸಹ ಈಗಾಗಲೇ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದೀವಿ. ಆದ್ರೆ ಅದಕ್ಕೂ ಮುಂಚೆ ಮಾಮ್ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್, ಅಥವಾ ಕನ್ನಡದಲ್ಲಿ ಇದಕ್ಕೊಂದು ಸೊಗಸಾದ ಹೆಸರಿದೆ, ಮಂಗಳಯಾನ. ಮಂಗಳಯಾನ ನವೆಂಬರ್ 5 2013ರಲ್ಲಿ ಪ್ರಾರಂಭ ಆದದ್ದು. ಅಂದ್ರೆ ಅವತ್ತು ಸ್ಯಾಟಲೈಟ್ ಲಾಂಚ್ ಆಗಿದ್ದು ಯಾವತ್ತು? ನವೆಂಬರ್ 5 2013. ಈ ಮಂಗಳಯಾನ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್ ನ ಹೊತ್ಕೊಂಡು ಹೋದಂತ ರಾಕೆಟ್ ಯಾವ್ದಪ್ಪ ಅಂದ್ರೆ ಅದು PSLV. PSLV ಯಾವುದು? C-25. PSLV C-25 ಈ ರಾಕೆಟ್ ನ ಹೊತ್ಕೊಂಡು ಹೋಗುತ್ತೆ. ಈ ರಾಕೆಟ್ ಮಂಗಳಯಾನದ ಮೆಟೀರಿಯಲ್ಸ್ ನ ಹೊತ್ಕೊಂಡು ಹೋಗುತ್ತೆ. ಏನೇನಿತ್ತು ಈ ಮೆಟೀರಿಯಲ್ಸ್ ಮಂಗಳಯಾನದ ಈ ಒಂದು ಯಾತ್ರೆಯಲ್ಲಿ ಅಂತ ನೋಡಿದ್ದಾದ್ರೆ, ಇದು ಮಂಗಳಯಾನದ ಅತ್ಯಂತ ಮೂಲಭೂತವಾದಂತಹ ಮತ್ತು ಇದರ ಒಂದು ಮೆಷಿನ್. ಏನೇನೆಲ್ಲ ಇತ್ತು? ಮಾರ್ಸ್ ಕಲರ್ ಕ್ಯಾಮೆರಾ MCC ಅದರಲ್ಲಿತ್ತು. ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಪೆಕ್ಟ್ರೋಮೀಟರ್ ಅಥವಾ TIS ಇತ್ತು. ಮಿಥೇನ್ ಸೆನ್ಸಾರ್ ಫಾರ್ ಮಾರ್ಸ್ MSM ಇತ್ತು. ಮಾರ್ಸ್ ಎಕ್ಸೋಸ್ಫೆರಿಕ್ ನ್ಯೂಟ್ರಲ್ ಕಾಂಪೋಸಿಷನ್ ಅನಲೈಸರ್ MENCA ಮತ್ತು ಲೈಮನ್ ಆಲ್ಫಾ ಫೋಟೋಮೀಟರ್. ಇವಿಷ್ಟು ಭಾಗಗಳನ್ನ ಇದು ಮಾರ್ಸ್ ಆರ್ಬಿಟರ್ಗೆ ಹೊತ್ಕೊಂಡೋಗಿ ಒಂದಷ್ಟು ಮಟ್ಟದಲ್ಲಿ ನಾವು ಈ ಒಂದು ಕೆಲಸದಲ್ಲೂ ಸಹ ಸಫಲರಾದ್ವಿ. ಎರಡನೆಯದ್ದು ನಮ್ಮ ಅತ್ಯಂತ ಫ್ಲಾಗ್ಶಿಪ್ ಮತ್ತು ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮ ಅಂತಂದ್ರೆ ಚಂದ್ರಯಾನ 2. ಏನಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ಕೊಂಡ್ರು ಅಂತಂದ್ರೆ ಚಂದ್ರನ ಮೇಲ್ಮೈಯನ್ನ ವೀಕ್ಷಣೆ ಮಾಡಕ್ಕೆ
ಚಂದ್ರನ ದಕ್ಷಿಣ ಧ್ರುವವನ್ನ ವೀಕ್ಷಣೆ ಮಾಡಕ್ಕೆ. ಮಾರ್ಸ್ ಮಿಷನ್ ನಂತರ ಚಂದ್ರಯಾನ 2 ಇದರಲ್ಲಿ this aims for enhancing our understanding of the moon, stimulate the advancement of technology, promote global alliances, and inspire a future generation of explorers and scientists. ಇಷ್ಟೆಲ್ಲ ಕೆಲಸ ನಾವು ಮಾಡಬಹುದು ಅನ್ನೋದು ನಮ್ಮ ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕಲ್ಲ. ಮುಂದಿನ ಪೀಳಿಗೆಗೆ ನಾವು ರಿಸರ್ಚ್ನ ಮತ್ತು ರಿಸರ್ಚ್ ಅನಾಲಿಸಿಸ್ನ ಕೊಡೋದು ಹೇಗೆ? ಅವರು ಹೊಸತನವನ್ನ ರೂಪಿಸ್ಬೇಕು ಅಂತಂದ್ರೆ, ನಾವೀನ್ಯತೆಯನ್ನ ಮೆರಿಬೇಕು ಅಂತಂದ್ರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ಸೃಷ್ಟಿ ಮಾಡಬೇಕಲ್ಲ. ಈ ಎಲ್ಲ ಕಾರಣಗಳಿಗೆ ಚಂದ್ರಯಾನ 2 ಪ್ರಾರಂಭ ಆಯಿತು. ಇದು ಹೇಗೆ ಪ್ರಾರಂಭ ಆಯಿತು? ಈ ಚಂದ್ರಯಾನ 2ಗೆ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ರಾಕೆಟ್ ಯಾವುದು? PSLV Mark 3. ಇದರಲ್ಲಿ ಇದ್ದಂತ ಆರ್ಬಿಟರ್ ಸುಮಾರು 2379 kg ತೂಗ್ತಾ ಇತ್ತು. ಈ ಆರ್ಬಿಟರ್ ಒಳಗಡೆ ಇನ್ನೂ 2 ಅಮೂಲ್ಯವಾದ ಭಾಗಗಳಿದ್ವು. ಒಂದು ಲ್ಯಾಂಡರ್, ವಿಕ್ರಮ್ ಸಾರಾಭಾಯ್ ಅವರ ಹೆಸರನ್ನ ಇದಕ್ಕೆ ಇಟ್ಟಿದ್ವಿ. ವಿಕ್ರಮ್ ಅನ್ನೋ ಒಂದು ಲ್ಯಾಂಡರ್ 1471 kg ಇದ್ದಂತ ಲ್ಯಾಂಡರ್ ಹೋಗಿ ಮಂಗಳನ ಮೇಲೆ ಇಳಿತು. ಮತ್ತು ರೋವರ್ಗೆ ಹೆಸರು ಪ್ರಜ್ಞಾನ್. ಸುಮಾರು 27 kg ಇದ್ದಂತ ಪ್ರಜ್ಞಾನ್ ಮಂಗಳನ ಅಂಗಳಕ್ಕೆ ಇಳಿದು ಕೆಲಸ ಮಾಡೋದಿಕ್ಕೆ ಅಂತ ನಾವು ಕಳಿಸಿದ್ದು. ಫ್ರೆಂಡ್ಸ್, ಇದಿಷ್ಟು ನೀವು ಇವತ್ತು ಚರ್ಚೆ ಮಾಡಿರುವಂತಹ ಇಸ್ರೋ ಬಗ್ಗೆಯ ಕೆಲವು ವಿಚಾರಗಳು. ನಾನು ಈಗಾಗಲೇ ಹೇಳ್ದಂಗೆ ದಿ ಅಡ್ವಾನ್ಸ್ಮೆಂಟ್ಸ್ ಆರ್ ದಿ ಅಚೀವ್ಮೆಂಟ್ಸ್ ಆಫ್ ಇಸ್ರೋ ಇಸ್ ನಾಟ್ ಎಕ್ಸಾಸ್ಟಿವ್ ಅಂಡ್ ದ ಲಿಸ್ಟ್ ಕಂಟಿನ್ಯೂಸ್. ಸುಮಾರು ವಿಚಾರಗಳು ಇಸ್ರೋ ಬಗ್ಗೆ ನಾವು ಚರ್ಚೆ ಮಾಡೋದು ಇದ್ದೇ ಇರುತ್ತೆ. ಈ ಎಲ್ಲ ನನ್ನ ಸ್ಲೈಡ್ಗಳಲ್ಲಿ ಸಾಕಷ್ಟು ಇಮೇಜ್ಗಳನ್ನ ನಾನು ಬಳಸಿದ್ದೀನಿ. ಇದಕ್ಕೆ ನಾನು ನಮ್ಮ ವಿಕಿಪೀಡಿಯಾ ಆಗಿರ್ಬೋದು, ಕ್ರಿಯೇಟಿವ್ ಕಾಮನ್ ಸೆನ್ಸ್ ವಿಕಿಪೀಡಿಯಾ ಆಗಿರ್ಬೋದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಸ್ರೋ ಅವರ ವೆಬ್ಸೈಟ್ ಇಂದ ಈ ಒಂದು ಎಜುಕೇಶನ್ ಪರ್ಪಸ್ಗೋಸ್ಕರ ನಾವು ಆ ಇಮೇಜ್ಗಳನ್ನ ಬಳಸ್ಕೊಂಡಿದ್ವಿ. ಈ ಎಲ್ಲದಕ್ಕೂ ನಾವು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ನಾವು ಮುಂದಿನ ಸೆಷನ್ ಅಲ್ಲಿ ಅತ್ಯಂತ ಮುಖ್ಯವಾಗಿ ಎಲ್ಲವೂ ಬಹು ಆಯ್ಕೆ ಪ್ರಶ್ನೆಗಳನ್ನ ತಗೊಂಡು ಅದಕ್ಕೆ ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನ 2 ಸೆಷನ್ಗಳನ್ನ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ನೀವು ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳನ್ನ ತಗೋತೀವಿ. ನಂತರ ನಮ್ಮ ಆಸ್ ಯೂಶುವಲ್ ಫಿಸಿಕ್ಸ್ ಕ್ಲಾಸಸ್ ಮುಂದುವರಿಯುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಟೈಮ್.